ಕನ್ನಡವನ್ನು ಕಡೆಗಣಿಸಿ ಸಂಸ್ಕೃತಕ್ಕೆ ಮಣೆ ಹಾಕಿದಾಗ ಕನ್ನಡದ ವರನಟ ರಾಜ್ಕುಮಾರ್ ಅವರು ಬೀದಿಗಿಳಿದು ಗೋಕಾಕ್ ಚಳುವಳಿಗೆ ರಾಷ್ಟ್ರೀಯ ಶಕ್ತಿ ಕೊಟ್ಟಿದ್ದು ಹೇಗೆ? ಇದು ಆರ್ವಿ ಕಾಲೇಜಿನ ಕನ್ನಡ ಸಂಘ ನಡೆಸುತ್ತಿರುವ 31 ದಿನ 31 ಏಕೀಕರಣ ಕಥೆಗಳು ಸರಣಿಯ ದಿನ 26. ಮರುನಾಮಕರಣದ ನಂತರ ಕನ್ನಡ ಭಾಷೆಗಾಗಿ ನಡೆದ ಮತ್ತೊಂದು ದೊಡ್ಡ ಸಾಂಸ್ಕೃತಿಕ ಹೋರಾಟವೇ ಗೋಕಾಕ್ ಚಳುವಳಿ. 1968ರಲ್ಲಿ ರಾಷ್ಟ್ರೀಯವಾಗಿ ಅಂಗೀಕರಿಸಲ್ಪಟ್ಟ ತ್ರಿಭಾಷಾ ಸೂತ್ರದಿಂದಾಗಿ ಶಾಲೆಗಳಲ್ಲಿ ಕನ್ನಡವು ಹಿನ್ನೆಲೆಗೆ ಸರಿಯುತ್ತಿತ್ತು. 1980ರಲ್ಲಿ ಮುಖ್ಯಮಂತ್ರಿಯಾದ ಆರ್ ಗುಂಡೂರಾವ್ ಅವರ ಸರ್ಕಾರವು ಸಂಸ್ಕೃತಕ್ಕೆ ಮೊದಲ ಭಾಷೆಯ ಸ್ಥಾನಮಾನ ನೀಡಿ ಕನ್ನಡವನ್ನು ಕಡೆಗಣಿಸಿದಾಗ ಇದು ಕನ್ನಡದ ಭಾಷಾ ಹೆಮ್ಮೆಗೆ ಮಾಡಿದ ಅವಮಾನ ಎಂದು ಲೇಖಕರು ಮತ್ತು ಕಾರ್ಯಕರ್ತರು ವಿರೋಧಿಸಿದರು. ಈ ವಿವಾದವನ್ನು ಬಗೆಹರಿಸಲು ಸರ್ಕಾರವು ಜುಲೈ 5, 1980ರಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿನಾಯಕ ಕೃಷ್ಣ ಗೋಕಾಕ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿತು. ಸಮಿತಿಯು 1981ರಲ್ಲಿ ಕನ್ನಡವನ್ನು ಪ್ರೌಢಶಾಲೆಗಳಲ್ಲಿ ಏಕೈಕ ಪ್ರಥಮ ಭಾಷೆಯನ್ನಾಗಿ ಮಾಡಬೇಕು ಹಾಗೂ ಎಲ್ಲಾ ಶಾಲೆಗಳಲ್ಲಿ ಕನ್ನಡ ಬೋಧನೆಯನ್ನು ಕಡ್ಡಾಯಗೊಳಿಸಬೇಕು ಎಂಬ ಶಿಫಾರಸನ್ನು ನೀಡಿತು. ಸರ್ಕಾರವು ಈ ವರದಿಯನ್ನು ಜಾರಿಗೆ ತರಲು ಹಿಂಜರಿದಾಗ ರಾಜ್ಯಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದವು. ಆರಂಭದಲ್ಲಿ ಕವಿಗಳು ಮತ್ತು ಸಾಹಿತ್ಯ ಸಂಘಟನೆಗಳು ಮುನ್ನಡೆಸುತ್ತಿದ್ದ ಈ ಚಳುವಳಿ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶದಿಂದಾಗಿ ಮಹತ್ವದ ತಿರುವು ಪಡೆಯಿತು. ಅವರ ವರ್ಚಸ್ಸು ಲಕ್ಷಾಂತರ ಜನರನ್ನು ಒಗ್ಗೂಡಿಸಿತು ಮತ್ತು ಇದು ಗಣ್ಯರ ಸಾಹಿತ್ಯ ಪ್ರತಿಭಟನೆಯಿಂದ ಸಾಮೂಹಿಕ ಜನಚಳುವಳಿಯಾಗಿ ಬದಲಾಯಿತು. ಭಾರೀ ಸಾರ್ವಜನಿಕ ಒತ್ತಡಕ್ಕೆ ಮಣಿದ ಗುಂಡೂರಾವ್ ಸರ್ಕಾರವು 1982ರಲ್ಲಿ ಗೋಕಾಕ್ ಸಮಿತಿಯ ಶಿಫಾರಸುಗಳನ್ನು ಒಪ್ಪಿಕೊಂಡಿತು. ಕನ್ನಡವನ್ನು ಶಾಲೆಗಳಲ್ಲಿ ಕಡ್ಡಾಯ ಪ್ರಥಮ ಭಾಷೆ ಎಂದು ಘೋಷಿಸಲಾಯಿತು. ಈ ಚಳುವಳಿಯು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸಿನಿಮಾವನ್ನು ಮೀರಿದ ಸಾಂಸ್ಕೃತಿಕ ರೂವಾರಿಯಾಗಿ ಭದ್ರಪಡಿಸಿತು. ಇಂದಿಗೂ ಇದು ಕರ್ನಾಟಕದ ಭಾಷಾ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿದಿದೆ. ಗೋಕಾಕ್ ಚಳುವಳಿಯ ಮೂಲಕ ಕನ್ನಡಕ್ಕೆ ನ್ಯಾಯ ಒದಗಿಸಿದ ನಂತರ ಕನ್ನಡದ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಬಂಧವನ್ನು ಬಲಪಡಿಸಲು ರಾಜ್ಯವು ಯಾವ ಪ್ರಸಿದ್ಧ ಕವಿಯ ಗೀತೆಯನ್ನು ಕರ್ನಾಟಕದ ಅಧಿಕೃತ ರಾಜ್ಯ ಗೀತೆ ಎಂದು ಅಳವಡಿಸಿಕೊಂಡಿತು? ಕಮೆಂಟ್ಸ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು.